ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು 7ನೇ ದಿನದ ಕನ್ನಡ ವ್ಯಾಕರಣ ಸರಣಿ ಸಂಧಿಗಳು ಭಾಗ 2 ನೋಡೋಣ. GPSTR, HSTR ಮತ್ತು ಕ್ರೈಸ್ ಎಕ್ಸಾಮ್ಗಳಿಗೆ ತುಂಬಾ ಸಹಾಯಕವಾಗಿರತಕ್ಕಂತಹ ಕಂಟೆಂಟನ್ನು ರೆಡಿ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಡೈಲಿ ದಿನಾಲೂ ಕೂಡ ನೀವು ಈ ವಿಡಿಯೋಸ್ಗಳನ್ನು ನೋಡಿದ್ರೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನೀವು ಅತ್ಯುತ್ತಮ ಅಂಕವನ್ನು ಗಳಿಸ್ಬೋದು ಅಂತ ನಾನು ಹೇಳಬಲ್ಲೆ. ಸೊ ತಪ್ಪದೆ ನೀವು ಕೊನೆವರೆಗೂ ವಿಡಿಯೋನ ನೋಡಿ. ಇವತ್ತು ಒಂದಿಷ್ಟು ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ತುಂಬ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು, ಬಹಳ ಸಲ ಪರೀಕ್ಷೆಗಳಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ. ಸನ್ಮಾನ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಎಣಸಂಧಿ, ಆಪ್ಷನ್ ಬಿ ಆದೇಶ ಸಂಧಿ, ಆಪ್ಷನ್ ಸಿ ಶ್ಚುತ್ವ ಸಂಧಿ, ಆಪ್ಷನ್ ಡಿ ಅನುನಾಸಿಕ ಸಂಧಿ. ಇಲ್ಲಿ ಸರಿಯಾದ ಉತ್ತರ ಅನುನಾಸಿಕ ಸಂಧಿ. ಅಂದರೆ ಸನ್ಮಾನ, ಸತ್ ಅಧಿಕ್ ಮಾನ ಸನ್ಮಾನ ಅಂತ ಆಗುತ್ತೆ. ನಿಮಗೆ ವಿವರವಾಗಿ ಹೇಗೆ ಪದಗಳನ್ನು ಬಿಡಿಸ್ಬೇಕು, ಯಾವ ರೀತಿ ನಾವು ಸಂಧಿಯನ್ನು ಗುರುತಿಸಬೇಕು ಅನ್ನೋದು ಕಂಪ್ಲೀಟ್ ಆಗಿರ್ತಕ್ಕಂಥ ವಿಡಿಯೋ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ಈಗಾಗಲೇ ಕನ್ನಡ ಸಂಧಿ, ಸಂಸ್ಕೃತ ಸಂಧಿಗಳ ಕುರಿತಾಗಿ ವಿಶೇಷವಾದಂಥ ಒಂದು ವಿಡಿಯೋಸ್ಗಳನ್ನು ಮಾಡಿದ್ದೀನಿ. ನೀವು ಅವುಗಳನ್ನು ಕೂಡ ನೋಡಬಹುದು. ಮತ್ತು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಮುಖ್ಯವಾದ ಪುಸ್ತಕಗಳ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅದನ್ನು ಕೂಡ ಪರ್ಚೇಸ್ ಮಾಡಬಹುದು. 2ನೇ ಪ್ರಶ್ನೆ, ಬೆಂಬತ್ತು, ಹುಲಿದೊಗಲು ಎಂಬ ಪದಗಳು ಈ ಸಂಧಿಗೆ ಉದಾಹರಣೆಯಾಗಿದೆ. ಬೆಂಬತ್ತು ಮತ್ತು ಹುಲಿದೊಗಲು ಇವು ಯಾವ ಸಂಧಿಗೆ ಅಂದರೆ ಆಪ್ಷನ್ ಎ ಗುಣಸಂಧಿ, ಆಪ್ಷನ್ ಬಿ ಲೋಪಸಂಧಿ, ಆಪ್ಷನ್ ಸಿ ಆದೇಶ ಸಂಧಿ, ಆಪ್ಷನ್ ಡಿ ಆಗಮ ಸಂಧಿ. ಸರಿಯಾದ ಉತ್ತರ ಆದೇಶ ಸಂಧಿ. ಬೆಂಬತ್ತು ಅಂದರೆ ಬೆನ್ನು ಅಧಿಕ್ ಪತ್ತು ಬೆಂಬತ್ತು, ಹುಲಿದೊಗಲು ಹುಲಿ ಅಧಿಕ್ ತೊಗಲು ಹುಲಿದೊಗಲು. ಸೊ ಇಲ್ಲಿ ಪಕಾರಕ್ಕೆ ಬಕಾರ ಮತ್ತು ತಕಾರಕ್ಕೆ ದಕಾರ ಆಗಮವಾಗಿ ಬಂದಿರತಕ್ಕಂಥದ್ದು ಅಂತ. ಬಂಡೆಗಲ್ಲು ಎಂಬುದು ವೃದ್ಧಿ ಸಂಧಿ, ಆದೇಶ ಸಂಧಿ, ಆಗಮ ಸಂಧಿ. ಯಾವುದು ಸರಿಯಲ್ಲ. ಸೊ ಸರಿಯಾದ ಉತ್ತರ ಆದೇಶ ಸಂಧಿ. ಬಂಡೆ ಅಧಿಕ್ ಕಲ್ಲು, ಕಕಾರಕ್ಕೆ ಗಕಾರ ಆದೇಶವಾಗಿ ಬಂದಿದೆ. 4ನೇ ಪ್ರಶ್ನೆ, ಭೂಮೀಶ್ವರ ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ. ಆಗಮ ಸಂಧಿ, ಆಪ್ಷನ್ ಬಿ ಲೋಪಸಂಧಿ, ಆಪ್ಷನ್ ಸಿ ಸವರ್ಣ ದೀರ್ಘ ಸಂಧಿ, ಆಪ್ಷನ್ ಡಿ ಗುಣಸಂಧಿ. ಸರಿಯಾದ ಉತ್ತರ ಸವರ್ಣ ದೀರ್ಘ ಸಂಧಿ. ಭೂಮಿ ಅಧಿಕ್ ಈಶ್ವರ ಭೂಮೀಶ್ವರ. 5ನೇ ಪ್ರಶ್ನೆ, ದೇವರ್ಷಿ ಇದು ಯಾವ ಸಂಧಿ? ಆಪ್ಷನ್ ಎ ಯಣಸಂಧಿ, ಆಪ್ಷನ್ ಬಿ ವೃದ್ಧಿ ಸಂಧಿ, ಆಪ್ಷನ್ ಸಿ ಆಗಮ ಸಂಧಿ, ಆಪ್ಷನ್ ಡಿ ಸವರ್ಣ ದೀರ್ಘ ಸಂಧಿ. ಸರಿಯಾದ ಉತ್ತರ ಗುಣ ಸಂಧಿ. ಇದನ್ನು ಬಿಡಿಸಿದಾಗ ದೇವ ಅಧಿಕ್ ಋಷಿ ದೇವರ್ಷಿ ಅಂತ ಆಗುತ್ತೆ. ವಾಗ್ದೇವಿ ಇದು ಈ ಸಂಧಿಗೆ ಉದಾಹರಣೆ. ಆಪ್ಷನ್ ಎ ಗುಣಸಂಧಿ, ಆಪ್ಷನ್ ಬಿ ಸವರ್ಣ ದೀರ್ಘ ಸಂಧಿ, ಆಪ್ಷನ್ ಸಿ ಜಸ್ತ್ವ ಸಂಧಿ, ಆಪ್ಷನ್ ಡಿ ಅನುನಾಸಿಕ ಸಂಧಿ. ವಾಗ್ ಅಧಿಕ್ ದೇವಿ ವಾಗ್ದೇವಿ ಇದು ಜಸ್ತ್ವ ಸಂಧಿಗೆ ಉದಾಹರಣೆಯಾಗಿದೆ. 7ನೇ ಪ್ರಶ್ನೆ, ಪಯಶಯನ ಈ ಸಂಧಿಗೆ ಉದಾಹರಣೆ. ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ, ಅನುನಾಸಿಕ ಸಂಧಿ, ಆಗಮ ಸಂಧಿ. ಸರಿಯಾದ ಉತ್ತರ ಶ್ಚುತ್ವ ಸಂಧಿ. ಇಲ್ಲಿ ಶಕಾರ ಆದೇಶವಾಗಿ ಬಂದಿರತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಅಜಂತ ಎಂಬುದು ಈ ಸಂಧಿಗೆ ಉದಾಹರಣೆ. ಆದೇಶ ಸಂಧಿ, ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ, ಅನುನಾಸಿಕ ಸಂಧಿ. ಸರಿಯಾದ ಉತ್ತರ ಜಸ್ತ್ವ ಸಂಧಿ. ಅಚ್ ಪ್ಲಸ್ ಅಂತ ಅಜಂತ ಅಂತ ಆಗಿರೋದ್ರಿಂದ ಇದು ಜಸ್ತ್ವ ಸಂಧಿ ಆಗಿದೆ. ಶರತ್ಚಂದ್ರ ಯಾವ ಸಂಧಿಗೆ ಉದಾಹರಣೆ? ಆಪ್ಷನ್ ಎ ಆದೇಶ ಸಂಧಿ, ಆಪ್ಷನ್ ಬಿ ಜಸ್ತ್ವ ಸಂಧಿ, ಆಪ್ಷನ್ ಸಿ ಶ್ಚುತ್ವ ಸಂಧಿ, ಆಪ್ಷನ್ ಡಿ ಅನುನಾಸಿಕ ಸಂಧಿ. ಸರಿಯಾದ ಉತ್ತರ ಶರತ್ ಅಧಿಕ್ ಚಂದ್ರ ಶರತ್ಚಂದ್ರ. ಸೊ ಸರಿಯಾದ ಉತ್ತರ ಶ್ಚುತ್ವ ಸಂಧಿ. ಷಡಂಗ ಈ ಸಂಧಿಗೆ ಉದಾಹರಣೆ. ಆದೇಶ ಸಂಧಿ, ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ, ಅನುನಾಸಿಕ ಸಂಧಿ. ಸರಿಯಾದ ಉತ್ತರ ಜಸ್ತ್ವ ಸಂಧಿ. ಷಟ್ ಅಧಿಕ್ ಅಂಗ ಷಡಂಗ. ಜಗಜ್ಯೋತಿ ಈ ಸಂಧಿಗೆ ಉದಾಹರಣೆ.
ಜಸ್ತ್ವ ಸಂಧಿ, ಚ್ಯುತ್ವ ಸಂಧಿ, ಅನುನಾಸಿಕ ಸಂಧಿ, ಆದೇಶ ಸಂಧಿ. ಸರಿಯಾದ ಉತ್ತರ ಶ್ರುತ್ವ ಸಂಧಿ. ಷಡಾನನ ಇದು ಯಾವ ಸಂಧಿಗೆ ಉದಾಹರಣೆ? ಜಸ್ತ್ವ ಸಂಧಿ, ಚ್ಯುತ್ವ ಸಂಧಿ, ಅನುನಾಸಿಕ ಸಂಧಿ, ಆದೇಶ ಸಂಧಿ. ಷಟ್ ಅಧಿಕ್ ಆನನ, ಸೊ ಇದು ಜಸ್ತ್ವ ಸಂಧಿಯಾಗಿದೆ. ಮನಃಶುದ್ಧಿ ಯಾವ ಸಂಧಿಗೆ ಉದಾಹರಣೆ? ಜಸ್ತ್ವ ಸಂಧಿ, ಚ್ಯುತ್ವ ಸಂಧಿ, ಅನುನಾಸಿಕ ಸಂಧಿ, ಆದೇಶ ಸಂಧಿ. ಮನಃಶುದ್ಧಿ ಇಲ್ಲಿ ಶಕಾರ ಆದೇಶವಾಗಿರುವುದರಿಂದ ಇದು ಶ್ರುತ್ವ ಸಂಧಿಯಾಗಿದೆ. 14ನೇ ಪ್ರಶ್ನೆ, ವಾಗ್ಮಯ ಇದು ಯಾವ ಸಂಧಿಗೆ ಉದಾಹರಣೆ? ಆಪ್ಷನ್ ಎ ಜಸ್ತ್ವ ಸಂಧಿ, ಆಪ್ಷನ್ ಬಿ ಚ್ಯುತ್ವ ಸಂಧಿ, ಆಪ್ಷನ್ ಸಿ ಅನುನಾಸಿಕ ಸಂಧಿ, ಆಪ್ಷನ್ ಡಿ ಆದೇಶ ಸಂಧಿ. ಸರಿಯಾದ ಉತ್ತರ ಅನುನಾಸಿಕ ಸಂಧಿ. 15ನೇ ಪ್ರಶ್ನೆ, ಷಣ್ಮುಖ ಎಂಬುದು ಈ ಸಂಧಿಯಾಗಿದೆ. ಜಸ್ತ್ವ ಸಂಧಿ, ಶ್ರುತ್ವ ಸಂಧಿ, ಅನುನಾಸಿಕ ಸಂಧಿ, ಆದೇಶ ಸಂಧಿ. ಸರಿಯಾದ ಉತ್ತರ ಷಟ್ ಅಧಿಕ್ ಮುಖ ಷಣ್ಮುಖ ಅನುನಾಸಿಕ ಸಂಧಿಯಾಗಿದೆ. ಸನ್ಮಾನ ಈ ಸಂಧಿಯಾಗಿದೆ. ಇದನ್ನು ಬಿಡಿಸಿದಾಗ ಸತ್ ಅಧಿಕ್ ಮಾನ ಸನ್ಮಾನ ಆಗುತ್ತೆ. ಸೊ ಆಪ್ಷನ್ ಎ ಆದೇಶ ಸಂಧಿ, ಆಪ್ಷನ್ ಬಿ ಜಸ್ತ್ವ ಸಂಧಿ, ಆಪ್ಷನ್ ಸಿ ಶ್ರುತ್ವ ಸಂಧಿ, ಆಪ್ಷನ್ ಡಿ ಅನುನಾಸಿಕ ಸಂಧಿ. ಸರಿಯಾದ ಉತ್ತರ ಅನುನಾಸಿಕ ಸಂಧಿ. ಸತ್ ಅಧಿಕ್ ಮಾನ ಸನ್ಮಾನ ನಕಾರ ಇಲ್ಲಿ ಆದೇಶವಾಗಿ ಬರ್ತಾ ಇರೋದ್ರಿಂದ ಇದು ಅನುನಾಸಿಕವಾಗಿದೆ. 17ನೇ ಪ್ರಶ್ನೆ, ಸಚ್ಚಾರಿತ್ರ ಈ ಸಂಧಿಗೆ ಉದಾಹರಣೆ? ಜಸ್ತ್ವ ಸಂಧಿ, ಚ್ಯುತ್ವ ಸಂಧಿ, ಅನುನಾಸಿಕ ಸಂಧಿ, ಆದೇಶ ಸಂಧಿ. ಸರಿಯಾದ ಉತ್ತರ ಸಚ್ಚಾರಿತ್ರ್ಯ. ಸತ್ ಅಧಿಕ್ ಚಾರಿತ್ರ್ಯ ಸಚ್ಚಾರಿತ್ರ್ಯ ಇದು ಚ್ಯುತ್ವ ಸಂಧಿಯಾಗಿದೆ. 18ನೇ ಪ್ರಶ್ನೆ, ಚಿದ್ರೂಪ ಈ ಸಂಧಿಗೆ ಉದಾಹರಣೆ? ಆಪ್ಷನ್ ಎ ಜಸ್ತ್ವ ಸಂಧಿ, ಆಪ್ಷನ್ ಬಿ ಚ್ಯುತ್ವ ಸಂಧಿ, ಆಪ್ಷನ್ ಸಿ ಅನುನಾಸಿಕ ಸಂಧಿ, ಆಪ್ಷನ್ ಡಿ ಆದೇಶ ಸಂಧಿ. ಚಿತ್ ಅಧಿಕ್ ರೂಪ ಚಿದ್ರೂಪ ಇದು ಜಸ್ತ್ವ ಸಂಧಿಯಾಗಿದೆ. ಮನ್ವಂತರ ಯಾವ ಸಂಧಿಗೆ ಉದಾಹರಣೆ? ಆಗಮ ಸಂಧಿ, ವೃದ್ಧಿ ಸಂಧಿ, ಸವರ್ಣ ದೀರ್ಘ ಸಂಧಿ, ಎಣ್ ಸಂಧಿ. ಮನು ಅಧಿಕ್ ಅಂತರ ಮನ್ವಂತರ ವಕಾರ ಆದೇಶ ಆಗಿರೋದ್ರಿಂದ ಇದು ಎಣ್ ಸಂಧಿಯಾಗಿ ನೋಡ್ಬೋದು ನಾವು. ಇತ್ಯಾದಿ ಯಾವ ಸಂಧಿಗೆ ಉದಾಹರಣೆ? ಆಪ್ಷನ್ ಎ ಆದೇಶ ಸಂಧಿ, ಆಪ್ಷನ್ ಬಿ ಜಸ್ತ್ವ ಸಂಧಿ, ಆಪ್ಷನ್ ಸಿ ಶ್ರುತ್ವ ಸಂಧಿ, ಆಪ್ಷನ್ ಡಿ ಎಣ್ ಸಂಧಿ. ಇದು ಕೂಡ ಇತಿ ಅಧಿಕ್ ಆದಿ ಇತ್ಯಾದಿ ಯಕಾರ ಆದೇಶವಾಗಿರೋದ್ರಿಂದ ಇಲ್ಲಿ ನಾವು ಎಣ್ ಸಂಧಿ ಅಂತ ಹೇಳ್ಬೋದು. ಜನೈಕ್ಯ ಯಾವ ಸಂಧಿಗೆ ಉದಾಹರಣೆ? ಆಪ್ಷನ್ ಎ ವೃದ್ಧಿ ಸಂಧಿ, ಆಪ್ಷನ್ ಬಿ ಆಗಮ ಸಂಧಿ, ಆಪ್ಷನ್ ಸಿ ಗುಣಸಂಧಿ, ಆಪ್ಷನ್ ಡಿ ಲೋಪಸಂಧಿ. ಜನ ಅಧಿಕೈಕ್ಯ ಜನೈಕ್ಯ ಇದು ವೃದ್ಧಿ ಸಂಧಿಯಾಗಿದೆ. 22ನೇ ಪ್ರಶ್ನೆ, ರಾಜಾದಿರಾಜ ಯಾವ ಸಂಧಿಗೆ ಉದಾಹರಣೆ? ರಾಜ ಅಧಿಕ್ ಅಧಿರಾಜ. ಆಪ್ಷನ್ ಎ ವೃದ್ಧಿ ಸಂಧಿ, ಆಪ್ಷನ್ ಬಿ ಆಗಮ ಸಂಧಿ, ಆಪ್ಷನ್ ಸಿ ಗುಣಸಂಧಿ, ಆಪ್ಷನ್ ಡಿ ಸವರ್ಣ ದೀರ್ಘ ಸಂಧಿ. ಸರಿಯಾದ ಉತ್ತರ ಕೂಡ ಸವರ್ಣ ದೀರ್ಘ ಸಂಧಿ ಆಗಿದೆ. ದೇವೇಂದ್ರ ಈ ಸಂಧಿ ಆಗಿದೆ. ದೇವಾದಿಕಿಂದ್ರ ದೇವೇಂದ್ರ. ಆಪ್ಷನ್ ಎ ವೃದ್ಧಿ ಸಂಧಿ, ಆಪ್ಷನ್ ಬಿ ಆಗಮ ಸಂಧಿ, ಆಪ್ಷನ್ ಸಿ ಗುಣಸಂಧಿ, ಆಪ್ಷನ್ ಡಿ ಸವರ್ಣ ದೀರ್ಘ ಸಂಧಿ. ಸರಿಯಾದ ಉತ್ತರ ದೇವಾದಿಕಿಂದ್ರ ದೇವೇಂದ್ರ ಗುಣಸಂಧಿ ಆಗಿದೆ. ಹೊಂದೇರು ಯಾವ ಸಂಧಿಗೆ ಉದಾಹರಣೆ? ಜಸ್ತ್ವ ಸಂಧಿ, ಚ್ಯುತ್ವ ಸಂಧಿ, ಅನುನಾಸಿಕ ಸಂಧಿ, ಆದೇಶ ಸಂಧಿ. ಹೊಂದು ಅಧಿಕ್ ತೇರು ಹೊಂದೇರು ಇದು ಆದೇಶ ಸಂಧಿಯಾಗಿದೆ. ಸೊಗಸಾಗಿ ಯಾವ ಸಂಧಿಗೆ ಉದಾಹರಣೆ? ಬಿಡಿಸಿದಾಗ ಸೊಗಸು ಅಧಿಕ್ಕಾಗಿ ಸೊಗಸಾಗಿ ಆಗ್ತಾ ಇದೆ. ಆಗಮ ಸಂಧಿ, ಆಪ್ಷನ್ ಬಿ ಆದೇಶ ಸಂಧಿ, ಆಪ್ಷನ್ ಸಿ ಲೋಪ ಸಂಧಿ, ಆಪ್ಷನ್ ಡಿ ಗುಣಸಂಧಿ. ಇದು ಸರಿಯಾದ ಉತ್ತರ ಲೋಪ ಸಂಧಿ. ಮನೆಗೆಲಸದ ಒಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ. ಈ ಕೆಳಗಿನ ಪದಗಳಿಗೆ ಸಂಧಿಗಳನ್ನು ಹೆಸರಿಸಿ. ನೀವು ಇದನ್ನು ಬಿಡಿಸಿ ಇವುಗಳಿಗೆ ಉತ್ತರವನ್ನು ಬರಿತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಗೂಡಲ್ಲಿ, ಎರಡನೇದು ಊಟವನ್ನು, ಮೂರನೇದು ಮರೆಯಾಗು, ನಾಲ್ಕನೇದು ಹೂವಾಗು, ಐದನೇದು ಹೂಬುಟ್ಟಿ,
6ನೇದು ಸೊಗಸಾಗಿ, 7ನೇದು ಗುರುತಿಡು, 8ನೇದು ಮೈದೋರು, 9ನೇದು ದೇವಶ್ರೀ, 10 ಇತ್ಯಾದಿ, 11 ಸನ್ಮಾನ, 12 ಗಿರೀಶ, 13 ಚಿನ್ಮಯ, 14 ಲೋಕೈಕ, 15 ಪರೋಪಕಾರಿ. ಈ ಎಲ್ಲ ಸಂಧಿಗಳನ್ನು ನೀವು ಬಿಡಿಸಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಉತ್ತರಗಳನ್ನು ತಿಳಿಸಿದರೆ ಉತ್ತಮವಾಗಿರುತ್ತೆ. ತಮಗೆಲ್ಲರಿಗೂ ಕೂಡ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಸಹಾಯಕವಾದರೆ, ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.